ಆಗ ಕಿಂಗ್ ಜಾನ್ II ಕಣ್ಣಿಗೆ ಬಿದ್ದಿದ್ದೆ ಬಾರ್ತೊಲೊಮಿಯೊ ಡಯಾಸ್. ಆತ ಹಡಗುಗಳನ್ನು ತಯಾರಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದ. 1445ರಲ್ಲೇ ಆತನ ವಂಶಸ್ಥರು ಪೋರ್ಚುಗಲ್ನಿಂದ ಆಫ್ರಿಕಾದ ಪಶ್ಚಿಮ ತುತ್ತ ತುದಿಯಾದ ಕೇಪ್ ವರ್ಡ್ ಪೆನಿನ್ಸುಲಾ ಅಂದರೆ ಇವತ್ತಿನ ಸೆನೆಗಲ್ಗೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದಿದ್ರು. 1482ರಲ್ಲೇ ಬಾರ್ತೊಲೊಮಿಯೊ ಡಯಾಸ್ಗೆ ಗಲ್ಫ್ ಆಫ್ ಗುನಿಯಾವನ್ನು ಸಮುದ್ರ ಮಾರ್ಗದಲ್ಲಿ ಪ್ರಯಾಣಿಸಿದ ಅನುಭವವಿತ್ತು. ಆತ ಒಬ್ಬ ಎಕ್ಸ್ಪ್ಲೋರರ್ ಆಗಿದ್ದ, ಸಮುದ್ರ ಮನುಷ್ಯ ಅಂತಲೇ ಫೇಮಸ್ ಆಗಿದ್ದ. ಇಂಥ ಬಾರ್ತೊಲೊಮಿಯೊ ಡಯಾಸ್ನನ್ನು ಕರೆಸಿದ ಕಿಂಗ್ ಜಾನ್ II ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯಲು ಆಜ್ಞೆ ಮಾಡುತ್ತಾನೆ. ಹಾಗೆ ಹೇಗಾದರೂ ಮಾಡಿ ಪ್ರೆಸ್ಟರ್ ಜಾನಿನ ಸಂಪರ್ಕ ಸಾಧಿಸಲು ಸೂಚಿಸುತ್ತಾನೆ. ಆಗ ಡಯಾಸ್ ಅದನ್ನು ಒಪ್ಪಿ ಮಹಾಪ್ರಯಾಣಕ್ಕೆ ಬೇಕಾಗುವ 3 ಬೃಹತ್ ಹಡಗುಗಳನ್ನು ತಯಾರಿಸಿ 1487ನೇ ಇಸ್ವಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಡಯಾಸ್ ಹಾಗೂ ಆತನ ಸಣ್ಣ ನೌಕಾಪಡೆಯ ತಂಡ ಲಿಸ್ಬನ್ನಿಂದ ಪ್ರಯಾಣ ಪ್ರಾರಂಭಿಸುತ್ತಾರೆ. ಹಡಗಿನಲ್ಲಿ ಕಲ್ಲಿನಲ್ಲಿ ಕೆತ್ತಲಾದ ಒಂದಿಷ್ಟು ಶಿಲುಬೆಗಳನ್ನು ಇಟ್ಟುಕೊಂಡರು. ಅದನ್ನು ಪ್ರಮುಖ ಸ್ಥಳಗಳಲ್ಲಿ ನಿಲ್ಲಿಸಿ ಮಾರ್ಕ್ ಮಾಡುತ್ತಾ ಸಾಗುವ ಒಂದು ಪದ್ಧತಿ. ಅದನ್ನು ಆತ ಪೂರ್ವಜರಿಂದ ಕಲ್ತಿದ್ದ. ಅದೇ ಹಡಗಿನಲ್ಲಿ 6 ಜನ ಆಫ್ರಿಕಾದ ಜನರನ್ನು ತುಂಬಿಸಿದ್ದ. ಅವರುಗಳಿಗೆ ಪೋರ್ಚುಗಲ್ ಭಾಷೆ ಕೂಡ ಕಲಿಸಲಾಗಿತ್ತು. ಅವರಲ್ಲಿ ಪ್ರತಿಯೊಬ್ಬರನ್ನು ಆಫ್ರಿಕಾದ ಒಂದೊಂದು ದಡದಲ್ಲಿ ಬಿಟ್ಟು ಪೋರ್ಚುಗಲ್ ಸಾಮ್ರಾಜ್ಯದ ವೈಭವವನ್ನು ಹರಡಲು ಸೂಚಿಸುತ್ತಾನೆ. ಹಾಗೆ ಪ್ರೆಸ್ಟರ್ ಜಾನನ್ನು ಹುಡುಕಲು ಹೇಳುತ್ತಾನೆ. ಈ ಎಕ್ಸ್ಪಿಡಿಷನ್ ನೇರವಾಗಿ ಕಾಂಗೋ ತಲುಪಿತು. ಅಲ್ಲಿಂದ ಕೆಳಗೆ ಇದುವರೆಗೂ ಯಾರೂ ಎಕ್ಸ್ಪ್ಲೋರ್ ಮಾಡದ ಕಾರಣ ತುಂಬ ಎಚ್ಚರಿಕೆಯಿಂದ ಆಫ್ರಿಕನ್ ಕರಾವಳಿ ಪಕ್ಕದಲ್ಲೇ ಚಲಿಸುತ್ತಾ ಅಂಗೋಲಾದ ಪೋರ್ಟ್ ಅಲೆಕ್ಸಾಂಡ್ರಾ ತಲುಪಿತು.